ಕಾರಂತರ ಹೆಸರಿನಲ್ಲಿ ಕಾರಂತ ಸುಳಿ ಅನ್ನುವಂಥ ಪುಸ್ತಕವನ್ನ ಅವರ ಮೂವರು ಮಕ್ಕಳು ಪ್ರಕಟ ಮಾಡಿದಾಗ ಒಂದು ಕೊರಿಯರ್ನಲ್ಲಿ ತಕ್ಷಣ ತರಿಸ್ಕೊಂಡು ನನ್ನ ಪತ್ರಿಕೆ ನೋಡಿ ವಿಶ್ವೇಶ್ವರ ಭಟ್ರು ಭಾಷಾಂತರ ಮಾಡಿದ್ದಾರೆ ಅಂತ ಹೇಳಿ ತರಿಸ್ಕೊಂಡು ಅಂದ್ರೆ ಹೆಚ್ಚು ಕಡಿಮೆ ನಮ್ಮ ಜೀವನದಲ್ಲಿ ರಾಜಕಾರಣಿಗಳಿಗೆ ಓದು ಸ್ವಲ್ಪ ಕಡಿಮೆ ನಾವು ಓದಿದ್ರು ಪೂರ್ತಿ ಅರ್ಥ ಆಗೋ ಸ್ವಲ್ಪ ತಡ ಅಷ್ಟು ಮಧ್ಯದಲ್ಲೂ ಕೂಡ ಒಂದೇ ಉಸಿರಿಗೆ ಓದಿರುವಂಥ ಪ್ರಥಮ ಪುಸ್ತಕ ಯಾವುದಕ್ಕೆ ಹೇಳಿದ್ರೆ ಕಾರಂತರ ಸುಳಿ. ಒಂದೇ ಉಸಿರಿಗೆ ಅಂದರೆ ಸಂಜೆ ಆಗೋದ್ರೊಳಗೆ ಓದಿ ಮುಗಿಸಿದೆ. ಎಲ್ಲಿ ಫ್ಲೈಟಲ್ಲಿದ್ದೆ, ಬಸ್ಸಲ್ಲಿ, ಕಾರಲ್ಲಿದ್ದೆ, ಯಾವ್ಯಾವ ಸಂದರ್ಭದಲ್ಲಿದ್ದೆ ಅದೆಲ್ಲ ಮುಗಿಸಿದೆ. ಆ ಗಡಿಬಿಡಿ ನದಿಯೂ ನನಗೆ, ಗಡಿಬಿಡಿ ಮಧ್ಯದಲ್ಲೂ ಕೂಡ ನನಗೆ ತುಂಬ ಖುಷಿ ಕೊಟ್ಟಿರುವಂಥ ವಿಚಾರ, ಕಾರಂತರ ಬಗ್ಗೆ ನೂರಾರು ಪುಸ್ತಕಗಳು ಬಂದಿರ್ಬೋದು, ಕಾರಂತರ ಬಗ್ಗೆ 10 ಲೇಖನಗಳು ಬಂದಿರ್ಬೋದು, ಸಾವಿರಾರು ವರದಿಗಳು ಬಂದಿರ್ಬೋದು. ಆದರೆ ಕಾರಂತರ ಆಂತರ್ಯವನ್ನು ಅರಿತುಕೊಂಡು ಬಂದಿರುವಂಥ ಪ್ರಥಮ ಪುಸ್ತಕವೇ ಕಾರಂತರ ಸುಳಿ ಅಂತ ನನಗನ್ನಿಸಿದೆ. ಒಂದರ್ಥದಲ್ಲಿ ಕಾರಂತರ ಮಕ್ಕಳು ಈ ಸಾಹಿತಿಗಳಲ್ಲಿ, ಲೇಖಕರಲ್ಲಿ ಕೆಲವರು ಇದ್ದಾರೆ, ಇರಬಾರದಂತೇನಿಲ್ಲ. ಸಾಹಿತಿಗಳ ಹೆಸರನ್ನ ಅಥವಾ ಶ್ರೇಷ್ಠ ವ್ಯಕ್ತಿಗಳ ಹೆಸರನ್ನು ಹೇಳಿ ಒಂದಷ್ಟು ಸಮಾಜದಲ್ಲಿ ಕಟ್ಟಿಕೊಂಡವರು ಇದ್ದಾರೆ, ಇಲ್ಲ ಅಂತೇನಿಲ್ಲ, ತಪ್ಪು ಅಲ್ಲ. ಆದರೆ ನನಗೆ ಇಲ್ಲಿವರೆಗೆ ಗೊತ್ತಿರುವಂತೆ ಕಾರಂತರ ಮಕ್ಕಳು ಅವರ ಸ್ವಂತ ಶ್ರಮಕ್ಕೋಸ್ಕರ ಕಾರಂತರ ಹೆಸರನ್ನು ಬಳಸಿಕೊಂಡಿದ್ದು ನಾನು ಇಲ್ಲಿವರೆಗೂ ನೋಡಿ. ಅವರ 3 ಮಕ್ಕಳು ಕೂಡ ಕಾರಂತರ ಹೇಳಿದ್ದರು. ಮತ್ತು ಕಾರಂತರ ಹೆಸರನ್ನು ಉಳಿಸಬೇಕು ಅಥವಾ ಕಾರಂತರ ಹೆಸರನ್ನು ಶಾಶ್ವತವಾಗಿರಿಸಬೇಕು ಅನ್ನೋ ಕಾರಣಕ್ಕೆ ಅನೇಕ ಲೇಖಕರ ಮಕ್ಕಳು ಒಂದಷ್ಟು ಶ್ರಮ ಪಡ್ತಾರೆ. ಕಾರಂತರ ಮಕ್ಕಳು ಯಾವ ಸರ್ಕಾರದ ಎದುರು ಕೂಡ ತನ್ನ ತಂದೆಗೋಸ್ಕರ ಏನಾದರೂ ಮಾಡಿ ಅಂತ ಹೇಳಿದಂಥ ಉದಾಹರಣೆಗಳನ್ನ ಸರ್ಕಾರ ನಡೆಸಿರುವಂಥ ಅನುಭವ ಸಹಿತ ಯಾವ ಸರ್ಕಾರದ ಮುಂದೆ ಕಾರಂತರ ಮಕ್ಕಳು ಮೊರೆ ಇಟ್ಟದ್ದು ಇಲ್ಲ, ಕೈಚಾಚಿದ್ದಲ್ಲ, ಮೊರೆ ಇಟ್ಟದ್ದು ಕೂಡ ಇಲ್ಲ. ಹಾಗಾಗಿ ಕಾರಂತರತನವನ್ನು ಉಳಿಸಿಕೊಂಡು ಕಾರಂತರ 3 ಮಕ್ಕಳು ಸುದೀರ್ಘವಾಗಿ 3 ದಶಕದ ನಂತರ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅಂತ ಹೇಳಿದ್ರೆ ಅದೊಂದು ತುಂಬ ಸಂತೋಷ ವಿಷಯ ಅಂತ ನಾನು ಅಂದ್ಕೊಂಡು, ಆ ಪುಸ್ತಕದಲ್ಲಿ ಗಿರಿಜಾ ಕುಲಾಲ್ ಅವರು ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ಕಾರಂತ ಅನ್ನುವ ಅಲೆಮಾರಿಯನ್ನು ಮದುವೆಯಾಗಿ, ಕಾರಂತ ಅನ್ನುವ ಅಲೆಮಾರಿಯನ್ನು ಮದುವೆಯಾಗಿ ಅವರ ಬದುಕಿಗೆ ಸೌಂದರ್ಯ ಮತ್ತು ಸಂತೋಷವನ್ನು ತುಂಬಿಕೊಟ್ಟವರು ಲೀಲಾ ಕಾರಂತರು. ಕಾರಂತರು ಅನ್ನುವಂಥ ಅಲೆಮಾರಿಯನ್ನು ಮದುವೆಯಾಗಿ ಆ ಕಾರಂತ ಅನ್ನುವಂಥ ಅಲೆಮಾರಿಯ ಬದುಕಿನಲ್ಲಿ ಸಂತೋಷ ಮತ್ತು ಸೌಂದರ್ಯವನ್ನು ತುಂಬಿಕೊಟ್ಟವರು ಲೀಲಾ ಕಾರಂತರು ಅಂತ ಹೇಳುವಾಗ, ಆ ಕಾರಂತ ತನದ ಬಗ್ಗೆ ಗಿರಿಜಾ ಕುಲಾಲ್ ಅವರು ಎಷ್ಟೊಂದು ಪ್ರೀತಿಯಿಂದ ಈ ಶಬ್ದವನ್ನು ಬಳಸಿರ್ಬೋದು ಅಂತ ನನಗೆ ಅನಿಸ್ಬಿಡುತ್ತೆ. ಕಾರಂತರನ್ನ ಮದುವೆಯಾಗಿ ಒಂದಷ್ಟು ದಿವಸಗಳ ನಂತರವೂ ಕೂಡ ನಾನು ಮಂಗಳೂರಿನ ಹಾಸ್ಟೆಲ್ ಒಂದರಲ್ಲಿ ಇದ್ದೆ, ಪ್ರೆಸೆಂಟ್ ಹಾಸ್ಟೆಲಲ್ಲಿ ಇದ್ದೆ. ಕಾರಂತರು ವಾರಕ್ಕೊಮ್ಮೆ ನನ್ನನ್ನು ನೋಡ್ಲಿಕ್ಕೆ ಬರ್ತಾ ಇದ್ರು. ಕಾರಂತರು ವಾರಕ್ಕೊಮ್ಮೆ ನನ್ನನ್ನು ನೋಡ್ಲಿಕ್ಕೆ ಬರ್ತಾ ಇದ್ರು. ಅವ್ರು ಹೋಗುವಾಗ ನನಗೇನಾದರೂ ಹಣ ಬೇಕಂತ ಕೇಳ್ತಾ ಇದ್ರು. ನಾನು ಬೇಕು ಬೇಡ ಅನ್ನೋ ಮೊದಲು ಅವರು ತನ್ನ ಉದ್ದದ ಅಂಗಿಯ ಮಧ್ಯದಲ್ಲಿರುವಂಥ ಬಲ ಕಿಶೆಯೊಳಗೆ ಕೈ ಹಾಕಿ ಒಂದಿಷ್ಟು ನಾಣ್ಯಗಳನ್ನ ನನಗೆ ಕೊಡ್ತಾ ಇದ್ರು. ನನ್ನ ಕಾರಂತರು ಕೊಟ್ಟಿರುವಂಥ ಹಣ ಕೈ ಬೆರಳುಗಳ ಮಧ್ಯೆ ಕೆಳಗೆ ಬೀಳಬಾರದು ಅಂತೇಳಿ ಬಹಳ ಚೊಕ್ಕವಾಗಿ ನಾನು ಹೇಳ್ಕೊಳ್ತಾ ಇದ್ದೆ. ಆದರೆ ಕಾರಂತರು ಹೋದ ನಂತರ ಲೆಕ್ಕ ಮಾಡಿದಾಗ ಯಾವತ್ತೂ ಕೂಡ 8 ಆಣೆ ಮೀರಿದ್ದಿಲ್ಲ, ಆ ಚಿಲ್ಲರೆ ನಾಣ್ಯ 8 ಆಣೆ ಮೀರಿದ್ದಿಲ್ಲ. ಆದರೆ ಅದು ಕೈಯಿಂದ ಕೆಳಗೆ ಬಾರಬಾರದು ಅಂತೇಳಿ, ನನ್ನ ಬೆರಳುಗಳ ಸಂದಿಂದ ಕೆಳಗೆ ಇಳಿಬಾರದು ಅಂತೇಳಿ ನಾನು ಅತ್ಯಂತ ಚೊಕ್ಕವಾಗಿ ಇಟ್ಕೊಂಡು ಬರ್ತಾ ಇದ್ದೆ. ನನಗೆ ಆಶ್ಚರ್ಯ ಅದಲ್ಲ, ಕಾರಂತರು ಆ 8 ಆಣೆಯಷ್ಟು ನಾಣ್ಯಗಳನ್ನು ತೆಗಿಲಿಕ್ಕೆ ಹೊರಕಿಶೆಯಲ್ಲಿ ಮಾಡಿರುವಂಥ ಗಣಿಗಾರಿಕೆ ಇದೆಯಲ್ಲ, ಒಳಗಿನೊಳಗೆ ಕೈ ಬೆರಳುಗಳ ಕುಸ್ತಿ, ನನಗೆ ಇನ್ನೂ ತಮಾಷೆ ಆಗಿತ್ತು ಬರುತ್ತೆ ಅಂತ ಲೀಲಾ ಕಾರಂತ ಹೇಳ್ತಾರಲ್ಲ, ಅದು ಜೀವನದಲ್ಲಿ ಬೆಚ್ಚಗಿನ ಅನುಭವ ಕೊಟ್ಬಿಡುತ್ತೆ ನನಗೆ. ಈ ಪುಸ್ತಕದ ಹೊರತಾಗಿ ಅನೇಕ ನೆನಪುಗಳು ನಮಗೆ ಶಾಶ್ವತವಾಗಿ ಬಂದಿರುತ್ತೆ. ಹೆಬ್ಬಾರಿದ್ದಾರೆ, ಅವರು ಶತಾಯುಷ್ ಮೀರಬೇಕು ಅನ್ನೋದು ನಮ್ಮ ಆಸೆ. ಬೇರೆ ಯಾರಿಗೂ ಅನುಮಾನ ಬೇಡ ಇರೋದು. ಹೆಬ್ಬಾರರು ಶತಾಯುಷಿಗಳಾಗಬೇಕು, ಅವರು ಶತಾಯುಷಿಗಳಾದಾಗ ನಾವೆಲ್ಲ ಸನ್ಮಾನ ಮಾಡಬೇಕು. ಆ ಸನ್ಮಾನ ಮಾಡೋ ವೇದಿಕೆಯಲ್ಲಿ ನಾನು ಕೂಡ ಊರಿಗೆ ನಿಂತ್ಕೊಂಡು ಬರಬೇಕು ಅಂತ ಆಸೆ ಪಟ್ಟವರಲ್ಲಿ ನಾನೊಬ್ಬ. ಅದರ್ಥ ನನ್ನ ಸ್ವಾರ್ಥ ಇಲ್ಲ ಅಂತ ಹೇಳಿಯಲ್ಲ, ಹೆಬ್ಬಾರ 100 ವರ್ಷಕ್ಕಿಂತ ಜಾಸ್ತಿ ಬದುಕಬೇಕು ಅನ್ನೋದು ತುಂಬ ಆಸೆ. ಕಾರಂತರಿಗೆ 90 ವರ್ಷ ಆಯಿತು ಅನ್ನುವಾಗ ಈ ವಿವೇಕ ಹೈಸ್ಕೂಲ್ನಲ್ಲಿ 90ರ ಕಾರ್ಯಕ್ರಮ ಮಾಡಿದ್ವಿ. 90 ಹುಟ್ಟು ಮಾಡಿದ್ರೆ ನಾನು ಹಿಂದಿದ್ದೆ, ನಾನೆಲ್ಲ ಮುಂದಿದ್ದೆ. ಅದಕ್ಕೆ ಕಾರಂತ ಕೊಂಗಾಟ ಅಂತ ಹೇಳಿ ಹೆಬ್ಬಾರ ಹೆಸರಿಟ್ಟು, ಹೆಬ್ಬಾರ ಅಲ್ಲ ಅಂತ ಹೇಳ್ತಾರೆ, ಹೆಬ್ಬಾರ ಹೆಸರಿಟ್ಟು ಕಾರಂತ ಕೊಂಗಾಟ ಅನ್ನೋ ಒಂದು ಶಬ್ದ ಇದೆ. ಕಾರಂತ ಕೊಂಗಾಟದಲ್ಲಿ ಈ ಬೇರೆ ಬೇರೆ ವಿಚಾರ ಸಂಕಿರಣಗಳು ನಡೀತಾ ಇದ್ವಿ. ನಾವೆಲ್ಲ ಕೂತ್ಕೊಂಡಿದ್ದೆವು, ನೀವು ಕೂತ್ಕೊಂಡಾಗಿ. ಕಾರಂತರು ಯಕ್ಷಗಾನದ ಪ್ರಾತ್ಯಕ್ಷಿಕೆಯನ್ನು ಮಾಡ್ತಾರೆ ಅಂತೇಳಿ ಪ್ರಕಟ ಮಾಡಿದ್ರು. ಕಾರಂತರು ಸೊಂಟಕ್ಕೆ ದಟ್ಟಿ ಬಿಗಿದು, ಅವ್ರ ಕಚ್ಚೆ ಪಂಚೆಯನ್ನು ಕಟ್ಟಿ ಸೊಂಟಕ್ಕೆ ದಟ್ಟಿ ಬಿಗಿದು
ಕಾರಿಗೆ ಗೆಜ್ಜೆ ಕಟ್ಟಿ ರಂಗಸ್ಥಳಕ್ಕೆ ಬಂದರು. 90ರ ಕಾರಂತರ ರಂಗಸ್ಥಳಕ್ಕೆ ಬರುವುದೇ ನಮಗೆಲ್ಲ ಒಂದು ದಿಗ್ಭ್ರಮೆ. ಬಂದಂಥ ಕಾರಂತರು ಒಂದ್ಸಾರಿ ರೌದ್ರ ರಸವನ್ನು, ಒಂದ್ಸಾರಿ ಶೃಂಗಾರ ರಸವನ್ನು, ಶೂರ್ಪಣಕ್ಕೆ ಬರ್ತಾಳಲ್ಲ ರಾಮನನ್ನು ಓಲೈಸಲಿಕ್ಕೆ ಬಾಯಲ್ಲಿ ಬೆರಳಿಟ್ಕೊಂಡು 90ರ ಕಾರಂತರು ಬಾಯಲ್ಲಿ ಬೆರಳಿಟ್ಕೊಂಡು ನಾಚ್ತಾ ಬರುವಂಥ ದೃಶ್ಯ ಇದೆಯಲ್ಲ, ಇವತ್ತು ಕೂಡ ಕಣ್ಣಿಗೆ ಕಟ್ಟಿದಂತ ಅನ್ಸುತ್ತೆ ನಮಗೆ. ಆ ರೌದ್ರ ರಸವನ್ನು, ಶೃಂಗಾರ ರಸವನ್ನು, ಕಾವ್ಯ ರಸವನ್ನು ಕಾರಂತರು ಸುತ್ತ ಆ ಯಕ್ಷಗಾನದ ಹೆಜ್ಜೆಯನ್ನು ಕಟ್ಟಿ ಕುಣಿದಾಗ ಇಡೀ ಸಭಾಭವನ ಸ್ತಬ್ಧ ಆಗಿ ಹೋಯಿತು. ಆವಾಗ ನನಗೆ ನೆನಪಿರುವಂತೆ ಮಾಮಕಾರಂತರ ಭಾಗವತಿಗೆ ಅಂತ ನೆನಪು ನನಗೆ. ಅದು ಯಾರದೋ ಮಕ್ಕಳೇ, ಯಾರ್ದು ಹೆಸರು ಹೇಳಿಬಿಟ್ರೆ ತಪ್ಪಾದ್ರಲ್ಲೇ ಹೆಬ್ಬಾರು ಇಟ್ಕೊಳ್ಬಾರ್ದು ನಮ್ಗೆ. ಭಾಗವತಿಗೆ ಅದೇ ಮಾಮಲೆ ಹೇಳೋದು, ನೀವು ಕೆರೆ ಮೇಲೆ ಹೇಳೋದು ಮಾತ್ರ ಮಾಮಲೆ ಇಲ್ಲೇ ಮತ್ತೆ ಹೆಸರು ಹೇಳ ಹೆಬ್ಬಾರ ಹತ್ರ ಸಿಕ್ಕಿಬಿಡೋದಾಗಲ್ಲ. ಇವತ್ತು ಮಾತ್ರ ನೆನಪಿರ್ತಂಗೆ ಭಾಗವತರು ಮಾಮಲೆ ಅಂತ ನೆನಪು. ಯಾಕಂದ್ರೆ ಕಡೆಗೆ ಮಾಮಲೆಗಡೆ ಹೇಳಿದ್ರು, ನಾನು ಅಂತಿಂತ ಮಾಮಲೆಗಳೆಲ್ಲ ಶಿವರಾಮ ಕಾರಂತರೇ ಕುಣಿಸಿದ್ದೆ ಅಂತ ಹೇಳಿದ್ರು. ಹೀಗೆ ಕಾರಂತರು ಕುಣಿತಾ ಇರುವಾಗ ನಮಗೆಲ್ಲ ಕೈ ಚಪ್ಪಾಳೆ ತಟ್ಟುದ, ಶಿಳ್ಳೆ ಹಾಕುದ, ಆ ಪ್ರಾಯ ನಮಗೆ ಪ್ರಾಯ ಮಾಡಿದ್ರದಲ್ಲ, ಆ ಪ್ರಾಯ ಶಿಳ್ಳೆ ಹಾಕೋ ಪ್ರಾಯ, ಕೈ ತಟ್ಟುವ ಪ್ರಾಯ. ಕೂಡಲೇ ಹೆಬ್ಬಾರು ಕಾರಂತರು ಕುಣಿತಾ ಇದ್ದಾರೆ. ಹೆಬ್ಬಾರು ಓಡಿ ಬಂದ್ರು ಏನಾಗಿದೆ ನಿಮಗೆ, ಎದ್ದು ನಿಲ್ಲಿ ಅಂತ. ನಾವೆಲ್ಲ ಎದ್ದು ನಿಂತು ಕೈ ಹೋಗಿದ್ವಿ. ಅದಕ್ಕಿಂತ ಬೇರೆ ಪ್ರತಿಕ್ರಿಯೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಅನ್ಸ್ಬಿಟ್ಟಿತ್ತು ನಮಗೆ. ಹಾಗಾಗಿ ಕಾರಂತರ 90 ವರ್ಷದಲ್ಲಿ ಕುಣಿದದ್ದನ್ನು ಕಂಡು ನಾನು ರೋಮಾಂಚನ ಕಂಡವರಲ್ಲಿ ನನಗೆ ಖುಷಿ ಅಂತ ಹೇಳಿದ್ರೆ ಕೆಲವರಿಗೆ ಆ ಭಾಗ್ಯ ಇಲ್ಲ ಅಂತೇಳಿ, ನನಗೆ ಅವಕಾಶ ಸಿಗ್ತಾ ಇಲ್ಲ ಅಂತೇಳಿ. ಈ ಕಾರಂತರದ್ದು ಒಂದು ರೀತಿ ವೈವಿಧ್ಯತೆಗಳೇ ತುಂಬಿರುವಂಥ ಬದುಕು ಅಂತ ನನಗೆ ಅನಿಸೋದು. ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಶಿವರಾಮ ಕಾರಂತರು ಯಾಕೆ ಚುನಾವಣೆ ನಿಂತರು ಅಂತೇಳಿ ಇವತ್ತಿಗೂ ಯಾರಿಗೆ ಅರ್ಥ ಆಗಿಲ್ಲ. ನನ್ಗೆ ಗೊತ್ತಿಲ್ಲ ಯಾಕೆ ಅಂತ. ಯಾಕೆ ನಿಂತಿದ್ದಾರೆ ಚುನಾವಣೆಗೆ. ಪರಿಸರ ದೇಶದಲ್ಲಿ ಒಂದೊಂದು ಜನ ಬಂದರು, ಕಾರಂತರಿಗೆ ಹೇಳಿದ್ರು, ಕಾರಂತರಿಗೆ ನೀವೇ ನಿಲ್ಲಬೇಕು ಅಂತ ಹೇಳಿದ್ರು. ಏನು ಮಾಡ್ತಾರೆ ಗೊತ್ತಿಲ್ಲ. ಮಧ್ಯದಲ್ಲಿ ಉಲ್ಲಾಸ್ ಕಾರಂತರು ಒಂದು ಕಡೆ ಬರೀತಾರೆ ಈ ಕಾರಂತ ಸುಳಿಯಲ್ಲಿ, ಅಪ್ಪ ಅನೇಕರ ಮಾತುಗಳನ್ನು ಒಮ್ಮೆಲೆ ಒಪ್ಪಿ ಬಿಡ್ತಾ ಇದ್ರು ಅಂತ. ಸರಿ ತಪ್ಪು ಚರ್ಚೆ ಅಲ್ಲ, ಚುನಾವಣೆ ಹೋಗಿ ನಾಮಪತ್ರ ಹಾಕ್ತಿದ್ರು. ನಾಮಪತ್ರ ಹಾಕಿ ಅವರ ಅನೇಕ ಅಭಿಮಾನಿಗಳು, ಸಾವಿರಾರು ಜನ ಅಭಿಮಾನಿಗಳು ತುಂಬಿರುವ ಸಭೆಯಲ್ಲಿ ಪ್ರಥಮ ಬಾರಿಗೆ ಎದ್ದು ನಾಮಪತ್ರ ಹಾಕಿದ್ದೇನೆ, ಇದು ನಡೆದು ಹೋಗಲಿ ಈ ಯುದ್ಧ ಅಂತೇಳಿ ಇಟ್ಕೊಂಡು ಹೋದ್ರು. ಸೀದಾ ಅಮೆರಿಕ, ಈ ಭಾರತ ದೇಶದ ರಾಜಕಾರಣದ ಅಂಗಳದಲ್ಲಿ ನಾಮಪತ್ರ ಹಾಕಿದವರೊಬ್ಬ ಅಮೆರಿಕಕ್ಕೆ ಹೋಗಿ ಚುನಾವಣೆ ನೋಡಿದ್ದು ನಾನು ಇಲ್ಲಿವರೆಗೆ ನೋಡಿದ್ದೆ. ನಾಮಪತ್ರ ಸಲ್ಲಿಸಿ ಸೀದಾ ಅಮೆರಿಕ ಹೋದ್ರು. ಯಾಕೆ ಅಮೆರಿಕ ಹೋಗ್ತೀರಿ ಅಂತ ಆಗ ಮಾಧ್ಯಮದವ್ರು ಕೇಳ್ತಾರೆ. ಶಿವರಾಮ್ ಪೂರ್ವ ನಿಗದಿತ ಕಾರ್ಯಕ್ರಮ ಉಂಟು, ಅದಕ್ಕೋಸ್ಕರ ಹೋಗ್ತಾ ಇದ್ದೀರಿ. ಚುನಾವಣೆ ಅಂದ್ರೆ ಪ್ರಾಣ ಬಿಡೋದು ಕಾಲ ಇಲ್ಲಿ, ಪೂರ್ವ ನಿಗದಿತ ಕಾರ್ಯಕ್ರಮಕ್ಕೆ ಯಾರು ಹೋಗ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿರುವ ಸಂದರ್ಭದಲ್ಲಿ ಕಾರಂತರು ಪೂರ್ವ ನಿಗದಿತ ಕಾರ್ಯಕ್ರಮ ಉಂಟು ಅಂತೇಳಿ ಅಮೆರಿಕ ಹೋಗ್ತಾರೆ. ಅಮೆರಿಕ ಹೋಗಿ ಕಾರಂತರು ಬರೋದ್ರೊಳಗೆ ಚುನಾವಣೆ ಮುಗಿದೋಗಿತ್ತು. ಚುನಾವಣೆ ಏನಾಗಿತ್ತು ಕೇಳಿದ್ರೆ, ಗೆದ್ದೇ ಗೆಲ್ತಾರೆ ಅಂತ ತಿಳ್ಕೊಂಡಿದ್ದವರು ಕಾರಂತರ ಸ್ಪರ್ಧೆಯಿಂದ ಸೋತಿದ್ರು. ಸೋಲ್ತಾರೆ ಈ ಸತ್ಯ ಅಂತ ತಿಳ್ಕೊಂಡಿದ್ದವರು ಕಾರಂತರ ಸ್ಪರ್ಧೆಯಿಂದ ಗೆದ್ದಿದ್ರು. ಒಟ್ಟಾರೆ ಗೆದ್ದವ್ರನ್ನ ಸೋಲಿಸಿ, ಸೋಲವ್ರನ್ನ ಗೆಲ್ಲಿಸಿ ಕಾರಂತರ ನಿರಾಳವಾಗಿ ಅಮೆರಿಕದಿಂದ ಊರಿಗೆ ಬರ್ತಾರೆ. ಊರಿಗೆ ಬಂದಾಗ ಕಾರಂತರ ಅಭಿಮಾನಿಗಳು ಒಂದು ತಂಡ ಹೆಬ್ಬಾರಿದ್ದಾರೆ ನನಗೆ ನೆನಪಿಲ್ಲ, ಅವ್ರು ಮನೆಗೆ ಹೋದ್ರು. ಅದೇ ಅವಾಗ ನಾನು ಕೂಡ ಹಿಂದಿದ್ದೆ. ಹೋಗಿ ಕಾರಂತರ ನೀವು ಸೋತದ್ದು ನಮ್ಗೆ ತುಂಬ ಬೇಜಾರಾಯಿತು, ನೀವು ಗೆಲ್ಲಬೇಕಾಗಿತ್ತು, ನಿಮ್ಮಂಥವ್ರನ್ನ ಸೋಲಿಸಿಬಿಟ್ರಲ್ಲ ಜನ ಅಂತೇಳಿ ನನ್ನ ಮುಂದಿದ್ದು ಹೇಳಿದ್ರೆ ಹೇಳ್ತಿದ್ರು. ಆವಾಗ ಕಾರಂತರ ಖುಷಿ ಆಗ್ತದೆ ಅಂತ ನಾವು ತಗೊಂಡಿದ್ದು. ಕಾರಂತರ ಏನು ಎಲ್ಲ ಕೂಡಿಸಿದ್ರು. ಅವ್ರ ಕಾಪಿ ತರಲಿಕ್ಕೆ ಹೇಳಿದ್ರೆ ಅವರಿಗೆ, ನೋಡಿ ಏನು ಹೆದರಬೇಡಿ, ನನ್ನ ಸಾಹಿತ್ಯ ಲೋಕದ ಶ್ರಮದಿಂದ ನನ್ನ ಪುಸ್ತಕದ ಓದುಗರು, ಅಭಿಮಾನಿಗಳು ಪ್ರಪಂಚದಾದ್ಯಂತ, ದೇಶ ಮಾತ್ರ ಅಲ್ಲ ವಿದೇಶದಲ್ಲೂ ಕೂಡ ಸಾವಿರಾರು ಜನ ಇದ್ದಾರೆ. ಅವರೆಲ್ಲರೂ ಒಂದೇ ಗ್ರಾಮದಲ್ಲಿ ವಾಸ್ತವ್ಯ ಮಾಡಿದ್ದಿದ್ರೆ ಬರುವ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾನು ಗೆಲ್ತೇನೆ ಅಂತ ಹೇಳಿ ನನ್ನ ಸಾವಿರಾರು ಜನ ಅಭಿಮಾನಿಗಳು ಒಂದೇ ಗ್ರಾಮದಲ್ಲಿದ್ದರೆ, ಈ ಕಾರಂತರಿಗೆ ವಾರ್ಡ್ ಬೇರೆ ಗ್ರಾಮದಲ್ಲಿ ಅಂತ ಗೊತ್ತಿಲ್ಲ, ಈ ಗ್ರಾಮ ಪಂಚಾಯತ್ ಚುನಾವಣೆ ಮಾಡಿ ಗ್ರಾಮಕ್ಕೆಲ್ಲ ಒಂದೇ ಗ್ರಾಮದಲ್ಲಿದ್ದರೆ ಬರೋ ಸತಿ ಗ್ರಾಮ ಪಂಚಾಯತ್ಗಳಲ್ಲಿ ನಾನು ಗೆಲ್ತೇನೆ, ಏನು ಆಲೋಚನೆ ಮಾಡಬೇಡಿ ಹೋಗಿ ಅಂತೇಳಿ ನಮ್ಮ ಸಂಪ್ರದಾಯ. ಹೀಗೆ ಕಾರಂತರಲ್ಲಿ ಒಂದು ವೈವಿಧ್ಯತೆ ಇತ್ತು. ಅವರಲ್ಲಿ ಇದು ಹೋಯ್ತಲ್ಲ ಅಂತೇಳಿ ಪಶ್ಚಾತ್ತಾಪ ಇಲ್ಲ, ಅಯ್ಯೋ ಏನು ಮಾಡಬೇಕು ಅಂತ ಆತಂಕ ಇಲ್ಲ. ಅವರದ್ದೇ ಆದಂಥ ನಿರಾಳವಾದಂಥ ಮನಸ್ಸು ಮತ್ತು ಅಷ್ಟೇ ಶುಭ್ರವಾದಂಥ ಯೋಚನೆಗಳಿರುವುದನ್ನು ನಾನು ಕಂಡಿದ್ದೆ. ಶಿವರಾಮ ಕಾರಂತರು ಲೀಲಾ ಕಾರಂತರನ್ನು ಮದುವೆ ಆಗುವಾಗ ಈ ಸಮಾಜದಲ್ಲಿ ಅಸ್ಪೃಶ್ಯತೆ ಅಂತ ಕೇಳಿದಿತ್ತು, ಈ ಸಮಾಜದಲ್ಲಿ ತಾರತಮ್ಯ ಅಂತ ಕೇಳಿದಿತ್ತು, ಈ ಸಮಾಜದಲ್ಲಿ ಜಾತೀಯತೆ ಅಂತ ಕೇಳಿದಿತ್ತು. ಎಲ್ಲವೂ ಇರುವಂಥ ಸಮಾಜದಲ್ಲಿ ಲೀಲಾ ಆಳುವ ಅನ್ನುವಂಥ ಬಂಟರ ಹೆಣ್ಣುಮಗಳನ್ನ ಕಾರಂತರು ಮದುವೆ ಆಗ್ತಾರೆ. ಪುತ್ತೂರಿನ ಪೇಟೆಯಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಕೆಲವರೆಲ್ಲ ಕೋಗಿಗಳು ಶಿವರಾಮ್ ಶೆಟ್ಟರ್ ಹೋಗ್ತಾ ಇದ್ದಾರೆ ನೋಡಿ ಅಂತ ಹೇಳಿದಂತೆ. ಗಂಡ ಹೆಂಡತಿ ನಡ್ಕೊಂಡು ಹೋಗುವಾಗ ಶಿವರಾಮ್ ಶೆಟ್ಟರ್ ಅಂದ್ರೆ ಎಂಥ ಕಾಲ ಅಂತ ಯೋಚನೆ ಮಾಡಿ. ಇವತ್ತಿನ ಕಾಲದಲ್ಲಿ ಅದಕ್ಕೆ ಬೇಕಾದಂಥ ಅನುಕೂಲಗಳಿರ್ತಿತ್ತು, ಕಾಯ್ದೆ ನೆರವು ಬರ್ತಿತ್ತು, ಕಾನೂನಿನ ನೆರವು ಬರ್ತಿತ್ತು, ಪೊಲೀಸಿನ ನೆರವು ಬರ್ತಿತ್ತು, ಈ ರಾಜಕಾರಣದ ನೆರವು ಬರ್ತಾ ಇತ್ತು. ಆದರೆ ಶಿವರಾಮ ಕಾರಂತರು ಲೀಲಾ ಆಳ್ವರನ್ನು ಮದುವೆಯಾದ ಸಂದರ್ಭದಲ್ಲಿ ಅವರ ಬಾಲವನದಿಂದ ಪುತ್ತೂರಿನ ಪೇಟೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಕೆಲವರು ಹೇಳ್ತಾರೆ, ನೋಡಿ ನೋಡಿ ಶಿವರಾಮ್ ಶೆಟ್ಟರ್ ಹೋಗ್ತಾ ಇದ್ದಾರೆ ನೋಡಿ ಅಂತೇಳಿ ಹೇಳ್ತಾ ಇದ್ರು. ಅವರು ವ್ಯಂಗ್ಯ ಮಾಡ್ತಾ ಇದ್ರು, ಆಸೆ ಮಾಡ್ತಾ ಇದ್ರು. ಅವ್ರ ಬಗ್ಗೆ ಒಂದು ಪತ್ರಿಕೆ ಬರೆದ್ರು
ಬಗ್ಗೆ ಕಟುವಾದ ಶಬ್ದಗಳಿಂದ ಕಾರಂತರ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ರು. ಆ ಪುಣ್ಯಾತ್ಮ ಎಂತ ಜಾತಿವಾದಿ ಅಂತ ಹೇಳಿದ್ರೆ ಶಿಕ್ಷೆಯನ್ನೇ ಅನುಭವಿಸಿ ಬಂದ ಹೊರತು ಕಾರಂತ ಕ್ಷಮಾಪಣೆ ಕೇಳಿಲ್ಲಂತೆ. ಅವನಂತ ಪ್ರೆಸಿಡೆಂಟ್ ಇರ್ಬೋದು, ಜೈಲಿಗೆ 1 ದಿವಸಗಳ ಕಾಲ ಜೈವಾಸ ಅನುಭವಿಸಿ ಬಂದ ಹೊರತು ಅವನು ಕ್ಷಮಾಪಣೆ ಕೇಳಿಲ್ಲಂತೆ. ಅಂದ್ರೆ ಅಂತ ಕಠೋರವಾದಂಥ ಜಾತಿವಾದ ಸಂದರ್ಭದಲ್ಲಿ ಕಾರಂತರ ಅಂತ ಜಾತಿ ಮದುವೆ ಆಗಿತ್ತು. ಇದನ್ನು ಯಾಕೆ ನೆನಪು ಮಾಡಿಕೊಂಡೆ ಅಂತ ಹೇಳಿದ್ರೆ 1994-95 ಸಾಲಿಗೆ ನಾನು ಉಡುಪಿ ತಾಲೂಕು ಪಂಚಾಯತ್ ಸದಸ್ಯ ಆಗಿದ್ದೆ. ಆಗ ಒಂದು ನಿರ್ಣಯ ಬಂತು, ತಾಲೂಕು ಪಂಚಾಯತ್ ಅಧ್ಯಕ್ಷ ನಿರ್ಣಯ ಮಂಡನೆ ಮಾಡ್ತಾರೆ. ಕಾರಂತರು ಜಾತಿವಾದವನ್ನು ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ, ಹಾಗಾಗಿ ಆ ಪುಸ್ತಕವನ್ನು ರದ್ದು ಮಾಡಬೇಕು ಅಂತ ಹೇಳಿ ಆ ನಿರ್ಣಯ. ಎಲ್ಲರೂ ಕೂಡ ಹೌದೌದು ಕಾರಂತರ ಅವರಿಗೆ ಬೇಕಾಗಿದ್ದ ಪುಸ್ತಕ ರದ್ದು ಮಾಡಬೇಕು, ಅದ ಹೆಸರು ಬೋಧವಾಟ ಇರಬೇಕು. ನಾನು ತಾಲೂಕು ಮೆಂಬರ್, ಸಹಜವಾಗಿ ನಾನು ಸಣ್ಣ ವಯಸ್ಸಿನಲ್ಲಿ ನಾನು ಕೈ ಎತ್ತಿದೆ, ಅಧ್ಯಕ್ಷರೇ ನನಗೊಂದು ನಿಮಿಷ ಮಾತಾಡಿ ಅವಕಾಶ ಮಾಡಿಕೊಡ್ಬೇಕು. ಸಭಾಧ್ಯಕ್ಷರು ಅನುಮತಿ ಕೊಟ್ಟು ಮಾತಾಡಿ. ನಾನು ಹೇಳಿದೆ ನಾವೆಲ್ಲ ಹುಟ್ಟುವ ಮುಂಚೆ, ಆಗ ಆ ಸದನದಲ್ಲಿರುವಂಥ ನಾವೆಲ್ಲ ಹುಟ್ಟುವ ಮುಂಚೆ ಕಾರಂತರ ಬೇರೆ ಜಾತಿ ಹುಡುಗಿನ ಮದುವೆ ಆಗಿದ್ರು. ಈಗ ಅವರು ಸಾಯೋ ಟೈಮಿಗೆ ಏನಾದರೂ ಈ ಜಾತಿವಾದ ಮಾಡಿ ಪುಸ್ತಕ ಬರೀತಾರೆ, ಮುಂದಿನ ಜನಾಂಗ ನಮ್ಮನ್ನು ಚೀತು ಅನ್ನೋದಿಲ್ಲ, ಇದು ನಿರ್ಣಯ ತಂದವರು ಯಾರು ವಾಪಸ್ ಮಾಡಿ ನನ್ನ ವಿರೋಧ ಅಂತ ಹೇಳಿದೆ. ಹುಟ್ಟಲ್ಲಿ ಕೇಳಿದ್ರೆ ನನ್ನ ಒಬ್ಬಂದೇ ವಿರೋಧ 35 ಜನರ ಪೈಕಿ. ಅದು ನಮ್ಮ ಆರ್ಭಟಕ್ಕೆ ಅದು ತನ್ನಸಿಗೆ ವಾಪಸ್ ಬಂದಿದೆ. ಒಬ್ಬನೇ ವಿರೋಧ, ಮತ್ತೊಬ್ಬರಿಗೆ ಬೆಂಬಲ ಕೊಡೋದಂಗೆ ಗೊತ್ತಿಲ್ಲ. ಆದರೆ ಗಲಾಟೆ ಆಗಿ ಕಡೆಗೆ ಆ ನಿರ್ಣಯ ಎಲ್ಲ ಅಂತ ಗೊತ್ತಿಲ್ಲ ಇವತ್ತಿಗೂ. ಅಂದ್ರೆ ಒಂದೊಂದು ಸಾರಿ ಈ ಕಾರಂತರ ಬಗ್ಗೆ ಇಲ್ಲದಿರುವಂಥ ಸಮಸ್ಯೆಗಳು ತಾನಾಗಿ ಸಂಚಾರಿಸ್ತಾ ಇತ್ತು ಸಮಾಜದಲ್ಲಿ ಅಂತ ಅನ್ಸುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವರಾಮ ಕಾರಂತರ ಮನೆ ಮುಂದೆ 12 ಜನ 1000 ಜನ ಮೆರವಣಿಗೆ ಮಾಡಿದ್ರು. ಕಾರಂತರಿಗೆ ಧಿಕ್ಕಾರ ಅಂತ ಮೆರವಣಿಗೆ ಮಾಡಿ ಇದೇ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಮರುದಿವಸ ನಮ್ದೊಂದು ತಂಡ ರೆಡಿ ಆಯಿತು. ಅಂತಂದ್ರೆ ನಮಗೆಲ್ಲ ಮುಂದೆ ಹಿರಿಯರಿದ್ರು ಕೆಲವರು, ಅಲ್ಲ ಕಾರಂತರ ಮನೆಗೆ ಹೋಗುವಂತೆ ಸೀದಾ ಕಾರಂತರ ಪರವಾಗಿ ಒಂದು ಮೆರವಣಿಗೆ, ಕಾರಂತರಿಗೆ ಮೆರವಣಿಗೆ, ಕಾರಂತರನ್ನು ದೂರ ಸರಿ ಇಲ್ಲ ಮೆರವಣಿಗೆ ಹೋಗುವಾಗ ಕಾರಂತರಿದ್ರು ಮೆರವಣಿಗೆ ಎಲ್ಲ ಮೆರವಣಿಗೆ ಮಾಡಿ ಬಂದವರು ಎಲ್ಲ ಅಲ್ಲಿ ಹೋದ್ರು. ನಾನು ಅವ್ರು ಇದ್ದಿದ್ದೆ. ಹೋಗುವಾಗ ಕಾರಂದ್ರೆ ನಿನ್ನೆ ಕೆಲವರೆಲ್ಲ ನಿಮಗೆ ಗೊತ್ತಾಯ್ತು, ಮನಸ್ಸಿಗೆಲ್ಲ ನೋವಾಗಿದೆ, ಈಗ ನಾವು ನಿಮ್ಗೊಂದು ಮೆರವಣಿಗೆ ಮಾಡಿ ನಿಮ್ಗೆ ಬೆಂಬಲ ಕೊಟ್ಟಿದ್ದೇವೆ ಅಂತೇಳಿ ಸ್ವಲ್ಪ ಅನುಭವಿದವರೆಲ್ಲ ಹೇಳಿದ್ರು. ಮನಸ್ಸಿಗೆ ಖುಷಿ ನಂಗೆ ಏನಂದ್ರೆ ಒಳ್ಳೆದಾಯ್ತು ಅಂತೇಳಿ ಕಾರಂತ ಹೇಳ್ತಾ ಇತ್ತು, ನಾನು ಅಂತ ಹೇಳಿದ್ದೆ. ಅದಕ್ಕೆ ನಾನು ಸ್ವಲ್ಪ ಎಲ್ಲ ನುಗ್ಗಿ ಮುಂದೆ ಹೋಗ್ತಾ ಇದ್ದೆ. ಕಾರಂತರ ಹಾಗೆ ಒಳ್ಳೆದಾಯ್ತು ಅಂತ ಹೇಳುವಾಗ ನಾನು ಅಲ್ಲಿದ್ರು ಒಳ್ಳೆದಲ್ಲ ಅಂತೇಳಿ. ಆದರೆ ಕಾರಂತರ ಏನು ಹೇಳಿದ್ರು ಗೊತ್ತು ನಿಮಗೆ? ಮೊನ್ನೆ ಕೆಲವರು ನನಗೆ ಧಿಕ್ಕಾರ ಅಂತ ಹೇಳಿದ್ರು, ಇವತ್ತು ನೀವು ಜೈಕಾರ ಅಂತ ಹೇಳಿದ್ರಿ. ಮೊನ್ನೆ ಧಿಕ್ಕಾರ ಅಂತದ್ದು ಇವತ್ತು ಜೈಕಾರ ಅಂತದ್ದು. ಅಂದ್ರೆ ಜೈಕಾರ ಮತ್ತು ಧಿಕ್ಕಾರ ಎರಡೂ ಶಿವರಾಮ ಕಾರಂತರ ಪಾಲಿಗೆ ಒಂದೇ, ನೀವು ಹೋಗಿ ಅಂತ. ಮೊನ್ನೆ ಕೆಲವರು ಜೈಕಾರ ಅಂದ್ರು, ಇವತ್ತು ಕೆಲವರು ಧಿಕ್ಕಾರ ಅಂದ್ರು. ಆ ಜೈಕಾರ ಮೊನ್ನೆ ಧಿಕ್ಕಾರ, ಇವತ್ತು ಜೈಕಾರ, ಕಾರಂತರ ಪಾಲಿಗೆ ಒಂದೇ, ನೀವೆಲ್ಲ ಹೋಗಿ ಒಳ್ಳೆದಾಗಲಿ ಅಂತ. ಅಂದ್ರೆ ಕಾರಂತರಿಗೆ ಅವರದ್ದೇ ಆದಂಥ ಒಂದು ಕಲ್ಪನೆ ಇತ್ತು, ಅವರದ್ದೇ ಆದಂಥ ವಿಶಿಷ್ಟತೆ ಇತ್ತು, ಅವರದ್ದೇ ಆದಂಥ ವಿದ್ವತ್ ಇತ್ತು, ಅವರದ್ದೇ ಆದಂಥ ಯೋಚನೆ ಇತ್ತು, ಅವರದ್ದೇ ಆದಂಥ ಚಿಂತನೆಗಳಿತ್ತು. ಕಾರಂತರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕಾರಂತರು ಜೈಲಿ ಆಗ್ತಾರೆ. ಆಗ ಕಾರಂತರ ಅಪ್ಪನ ಹೆಸರು ಶೇಷಕಾರಂತರು. ಈ ನಮ್ಮ ಕೋಟದಲ್ಲಿರುವಂಥ ಮಾಲಿಂಗೇಶ್ವರ ದೇವಸ್ಥಾನ ಅಂದ್ರೆ ಬಹಳ ಪ್ರಸಿದ್ಧವಾದಂಥ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಶೇಷಕಾರಂತರು ಸುತ್ತ ಬರ್ತಾ ಇದ್ದಂತೆ. ಬರುವಾಗ ಕಾರಂತರ ತಂದೆ ಶೇಷಕಾರಂತರ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಆನಂದರಾಮ್ ಮಾಸ್ರಿ ಅಂತೇಳಿ ಒಬ್ರು ಹಿರಿಯರಿದ್ದು ನಮಗೆ, ಆನಂದರಾಮ್ ಮಾಸ್ರಿ ಅಂತ, ಈಗ ಅವರಿಲ್ಲ, ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ. ಆನಂದರಾಮ್ ಮಾಸ್ರಿ ಹೇಳಿದ್ರಂತೆ, ಕಾರಂದ್ರೆ ನೀವು ಕಣ್ಣೀರಾಗೋದು ಸರಿಯಲ್ಲ ಮಗ, ಜೈಲಿಗೆ ಹೋದ ಅಂತ ಹೇಳಿ. ಉಳಿದ ಮಕ್ಕಳು ಇದ್ದಾರಲ್ಲ ನಿಮಗೆ, ಅವ್ರು ನೋಡಿದ್ರೆ ಸುಮ್ಮನೆ ಇರಬೇಕು. ಹಾಗೆ ಶೇಷಕಾರಂತ ಹೇಳಿದಂತೆ, ಒಂದು ತಕ್ಕಡಿಯಲ್ಲಿ ನನ್ನ ಶಿವರಾಮನನ್ನು ಇಟ್ಟು ಮತ್ತೊಂದು ತಕ್ಕಡಿಯಲ್ಲಿ ನನ್ನೆಲ್ಲ ಮಕ್ಕಳನ್ನು ಇಟ್ಟರು ಕೂಡ ಶಿವರಾಮ ಕುಳಿತ ತಕ್ಕಡಿಯೇ ಕೆಳಗೆ ಬರುತ್ತೆ ಅಂತ ಒಬ್ಬ ಅತ್ಯಂತ ಸರ್ವಶ್ರೇಷ್ಠ ಮನುಷ್ಯವನ್ನು ಹೊಟ್ಟೆ ಹುಟ್ಟಿದ್ದಾರೆ. ಹಾಗಾಗಿ ಅವರು ಬೇರೆಯವರಿಂದಲೇ ಇರುವಂಥ ಹಿರಿಯರಿಗೆ ಅಂತೇಳಿ ಅವರು ಕಣ್ಣಿರಿಟ್ಟಿದ್ದಾರೆ. ಹೀಗೆ ಅನೇಕ ವಿದ್ಯಮಾನಗಳ ನಡುವೆ ಕಾರಂತರ ನಮ್ಮ ಮುಂದೆ ಶಾಶ್ವತವಾಗಿರುವಂಥ ಅವಕಾಶಗಳನ್ನೆಲ್ಲ ನಾವು ಬೆಳೀತೇವೆ. ಈ ಹಿನ್ನೆಲೆಯಲ್ಲಿ ಕಾರಂತರ ಸುಳಿ ಪುಸ್ತಕವನ್ನು ಓದ್ತಾ ಹೋದಾಗ ಅನೇಕ ಹೊಸ ವಿಚಾರಗಳು ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಆಯಿತು ಅಂತ ನನಗೆ ಅನಿಸುತ್ತೆ. ಹಾಗಾಗಿ ತುಂಬ ಜನ ಹಿರಿಯರಿದ್ದಾರೆ. ನಾನು ಮುಗಿಸುವ ಮುಂಚೆ ಒಂದು ಮಾತನ್ನು ನಿಮಗೆ ನೆನಪಾಡಬೇಕು. ಕಾರಂತರ ಹೆಸರಲ್ಲಿ ಶಾಶ್ವತವಾಗಿ ಏನಾದರೂ ಮಾಡಬೇಕು ಅಂತೇಳಿ ನಾವೆಲ್ಲ ಸಮಾನ ಮನಸ್ಕ ಸ್ನೇಹಿತರೆಲ್ಲ ಒಟ್ಟಾಗಿ ತೋಟದಲ್ಲಿ ಒಂದು ಕಾರಂತರ ಥೀಮ್ ಪಾರ್ಕ್ ಅಂತ ಹೇಳಿ ಮಾಡಿದ್ವಿ. ಇನ್ನೂ ಕೂಡ ಅದು ವಿಸ್ತೃತ ಆಗ್ತಾ ಇರುತ್ತೆ. ಅದನ್ನು ಕಂಡಂಥ ಭಾರತದ ರಕ್ಷಣಾ ಮಂತ್ರಿಗಳು ನಮಗೊಂದು VP-21 ಅಂತೇಳಿ ಒಂದು ಯುದ್ಧ ವಿಮಾನ ಅಂದ್ಬಿಟ್ರಲ್ಲಿ ಇಡ್ಲಿಕ್ಕೆ. ಈಗ ಅದನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ. ಒಂದಷ್ಟು ವಿಸ್ತಾರ ಆಗ್ಬೋದು ಅಂತ ನನಗೆ ಅನಿಸುತ್ತೆ. ಕಾರಂತರಂಥ ಒಬ್ಬ ನಡೆದಾಡುವ ವಿಶ್ವಕೋಶವನ್ನು ಮುಂದಿನ ತಲೆಮಾರಿಗೆ ನೆನಪು ಮಾಡಲಿಕ್ಕೆ, ಮುಂದಿನ ತಲೆಮಾರು ಅರ್ಥ ಮಾಡ್ಕೊಳ್ಳಿಕ್ಕೆ ಎಲ್ಲರೂ ಒಟ್ಟಾಗಿ ಶ್ರಮಿಸಬೇಕಾದಂಥ ಅಗತ್ಯ ಇದೆ ಅಂತ ನಾನು ಅಂದ್ಕೊಂಡು
ಕಾರಂತರಿಗೋಸ್ಕರ ಮತ್ತು ಅವರ ದಲಿತರಿಗೋಸ್ಕರ ಅವರ ಬದುಕನ್ನು ಮುಂದಿನ ತಲೆಮಾರಿಗೆ ತಿಳಿಸೋದಕ್ಕೋಸ್ಕರ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಒಟ್ಟಾಗಿ ಕೆಲಸ ಮಾಡೋಣ ಅಂತೇಳಿ ವೇದಿಕೆ ಎಲ್ಲ ವೇದಿಕೆ ನಮ್ಮನ್ನು ಸಲ್ಲಿಸಿ ಮುಂಭಾಗದಲ್ಲಿ ಕಾರಂತರ ಕೃಷ್ಣ ಅಧ್ಯಕ್ಷರಿದ್ದಾರೆ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿದ್ದಾರೆ, ಎಲ್ಲರಿಗೂ ಕೂಡ ನನ್ನ ಗಮನವನ್ನು ಹೆಚ್ಚಿಸಿ ಕಾರ್ಯಕ್ರಮಕ್ಕೆ ಶುಭಾರಂಭಿಸಿ ಕಾರಂತ ಸುಳಿ ಅನ್ನುವಂಥ ಪುಸ್ತಕವನ್ನು ಅಕ್ಷರ ಲೋಕದಲ್ಲಿ ಈ ಕುಸರಿ ಕೆಲಸ ಮಾಡಬಲ್ಲಂಥ ಸಾಮರ್ಥ್ಯ ಇರುವಂಥ ಕೆಲವು ಬರಹಗಾರರಲ್ಲಿ ಇವತ್ತು ವಿಶ್ವೇಶ್ವರ ಭಟ್ರು ಒಬ್ಬರು ಅಂತೇಳಿ ನಾನು ಹೆಮ್ಮೆಯಿಂದ ಹೇಳೋದು. ಅವರ ಭಾಷಾಂತರದ ಮೂಲಕ ಮೂಲ ಪ್ರತಿ ಆಂಗ್ಲ ಪ್ರತಿ ನಾನು ಓದಿದ್ರೆ ನನಗೆ ಇಷ್ಟು ಸುಲಲಿತವಾಗಿ ಅರ್ಥ ಆಗೋದು ಕಷ್ಟ. ಅವರ ಭಾಷಾಂತರದ ಮೂಲಕ ಒಂದು ಅದ್ಭುತವಾದಂಥ ಪುಸ್ತಕ ಕಾರಂತ ಸುಳಿ ನಮಗೆ ಕೊಟ್ಟದಕ್ಕೋಸ್ಕರ ಅವರ ಮೂರು ಮಕ್ಕಳಿಗೆ ಮತ್ತು ಭಾಷಾಂತರ ಮಾಡಿದಂಥ ವಿಶೇಷ ಭಟ್ರಿಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ವಸಂತ ಮತ್ತು ಅವರ ತಂಡಕ್ಕೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳ್ತೇನೆ. ನಮಸ್ಕಾರ, ಧನ್ಯವಾದ.